ನಮಸ್ಕಾರ, ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಸುಗಂಧ ಸುಂದರಿ ಮೋನಿಕಾ ಗುರ್ಡೆ ಹಂತಕ ಬೆಂಗಳೂರಿನಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಆತ ಸಿಕ್ಕಿಬಿದ್ದದ್ದು ಹೇಗೆ ಗೊತ್ತಾ? ಗೋವಾ ಪೊಲೀಸರಿಗೆ ಹಂತಕನ ಬೆಂಗಳೂರು ಜಾಡು ಸಿಕ್ಕಿದ್ದು ಹೇಗೆ? ಈ ಕುರಿತ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈ ಕುರಿತಂತೆ ಜನಶ್ರೀ ಬಳಿ ಇದೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಚಾಲಾಕಿ ಹಂತಕನ ಖತರ್ನಾಕ್ ಪ್ಲಾನ್ ಏನೇನಿತ್ತು ಅನ್ನುವಂಥದ್ದು ಕೂಡ ಈ ಮೂಲಕ ಬಹಿರಂಗವಾಗಿದೆ. ಆತ ಮೋನಿಕಾಳನ್ನ ಕೊಂದಿದ್ದಾದ್ರೂ ಯಾಕೆ ಅನ್ನುವಂಥ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಮೋನಿಕಾ ಎಟಿಎಂ ಕಾರ್ಡ್ನ ಪಾಸ್ವರ್ಡ್ ಹಂತಕನಿಗೆ ಸಿಕ್ಕಿದ್ದು ಹೇಗೆ ಅನ್ನೋದು ಕೂಡ ಈಗ ಬಹಿರಂಗವಾಗಿದೆ. ಗೋವಾದ ಹಂತಕ ಬೆಂಗಳೂರಿನಲ್ಲಿ ಎಲ್ಲಿದ್ದ, ಹೇಗಿದ್ದ ಅನ್ನುವಂಥ ವಿಶಿಷ್ಟ ಮಾಹಿತಿ ಜನಶ್ರೀ ನ್ಯೂಸ್ ಬಳಿ ಈ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಹಾಗಾಗಿ ಈಗಾಗಲೇ ರಾಷ್ಟ್ರಾದ್ಯಂತ ಗಮನ ಸೆಳೆದಿರತಕ್ಕಂಥ ಸುಗಂಧ ಸುಂದರಿ ಮೋನಿಕಾ ಗುರ್ಡೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿ ರಾಜ್ಕುಮಾರ್ ಸಿಂಗ್ ಬೆಂಗಳೂರಿನಲ್ಲಿ ಬಂದಿಯಾಗಿರ್ತಕ್ಕಂಥದ್ದು. ಆತ ಯಾವೆಲ್ಲ ರೀತಿ ಬೆಂಗಳೂರಿಗೆ ಬಂದ ಮತ್ತು ಏನೆಲ್ಲ ಮಾಡ್ದ, ಆತನ ನಿಜವಾದ ಬಣ್ಣ ಏನಾಗಿತ್ತು, ಜೊತೆಗೆ ಚಾಲಾಕಿ ಹಂತಕನ ಖತರ್ನಾಕ್ ಪ್ಲಾನ್ಗಳು ಕೂಡ ಏನೇನಿತ್ತು, ಅಲ್ಲದೆ ಆತ ಮೋನಿಕಾಳನ್ನ ಯಾಕೆ ಕೊಂದ ಅನ್ನುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಜನಶ್ರೀಗೆ ಲಭ್ಯವಾಗಿರ್ತಕ್ಕಂಥದ್ದು. ಈ ಕುರಿತ ಒಂದು ಮಾಹಿತಿ ಈಗ ಜನಶ್ರೀ ನ್ಯೂಸ್ಗೆ ಸಿಕ್ಕಿದೆ. ಮೋನಿಕಾ ಎಟಿಎಂ ಕಾರ್ಡ್ನ ಪಾಸ್ವರ್ಡ್ ಕೂಡ ಹಂತಕನಿಗೆ ಹೇಗೆ ಸಿಕ್ತು, ಎಷ್ಟು ಹಣವನ್ನ ಆತ ಎಟಿಎಂನಿಂದ ಡ್ರಾ ಮಾಡ್ದ, ಜೊತೆಗೆ ಹೇಗೆ ಸಿಕ್ಕಾಕೊಂಡ, ಈ ಎಲ್ಲ ಮಾಹಿತಿಗಳು ಈಗ ಜನಶ್ರೀ ನ್ಯೂಸ್ಗೆ ಲಭ್ಯವಾಗಿರ್ತಕ್ಕಂಥದ್ದು. ಈ ಕುರಿತ ಬ್ರೇಕಿಂಗ್ ನ್ಯೂಸ್ ಈಗ ಬರ್ತಾ ಇದೆ. ಗೋವಾ ಪೊಲೀಸರಿಗೆ ಹಂತಕನ ಬೆಂಗಳೂರು ಜಾಡು ಸಿಕ್ಕಿದ್ದು ಹೇಗೆ ಅನ್ನೋದು ಕೂಡ ಈಗ ಗೊತ್ತಾಗಿದೆ. ಜೊತೆಗೆ ಸುಗಂಧ ಸುಂದರಿ ಮೋನಿಕಾ ಗುರ್ಡೆ ಹಂತಕ ಬೆಂಗಳೂರಿನಲ್ಲಿ ಹೇಗೆ ಸಿಕ್ಕಿಬಿದ್ದ ಅನ್ನುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಕೂಡ ಈಗ ಜನಶ್ರೀಗೆ ಲಭ್ಯವಾಗಿವೆ. ಜನಶ್ರೀ ನ್ಯೂಸ್ ಬಳಿ ಇದೆ ಈ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ. ಸುಗಂಧ ಸುಂದರಿ ಮೋನಿಕಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ಚರ್ಚೆಯಾಗಿತ್ತು. ಇಡೀ ದೇಶಾದ್ಯಂತ ಈ ಒಂದು ಹತ್ಯೆ ಪ್ರಕರಣ ಚರ್ಚೆ ನಡೆದಿತ್ತು. ಸುಗಂಧ ಸುಂದರಿ ಅಂತಾನೆ ಇಡೀ ದೇಶಾದ್ಯಂತ ಕರೆಸ್ಕೊಳ್ತಾ ಇರತಕ್ಕಂಥ ಮೋನಿಕಾ ಗುರ್ಡೆ ಯಾವ ರೀತಿ ಸಾವನ್ನಪ್ಪಿದ್ರು ಮತ್ತೆ ಈ ಸಾವಿಗೆ ಕಾರಣರಾರು ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಬಂದಿತ್ತು. ಅಲ್ಲದೆ ಸ್ವತಃ ಈಗಾಗಲೇ ಈಕೆ ಒಂದು ರೀತಿಯ ಗಂಡನನ್ನ ತ್ಯಜಿಸಿದಾಕೆ ಗಂಡನ ಕೈವಾಡ ಏನಾದರೂ ಇರಬಹುದಾ ಅನ್ನುವಂತಹ ಪ್ರಶ್ನೆಗಳು ಹುಟ್ಟುಕೊಂಡಿದ್ದು. ಜೊತೆಗೆ ಈತನ ಗೆಳೆಯರ ಕುರಿತಂತೆ ವಿಚಾರಣೆ ಕೂಡ ನಡೆಸಲಾಗಿತ್ತು. ಆದರೆ ಗೋವಾದಲ್ಲಿ ನೆಲೆಸಿದ್ದ ಈ ಒಂದು ಸುಂದರಿ ಮೋನಿಕಾ, ಸುಗಂಧ ಸುಂದರಿ ಮೋನಿಕಾ ಹತ್ಯೆಯಿಂದ ಅವಳದೇ ಅಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ಒಬ್ಬ ಗಾರ್ಡ್ ನ ಕೈವಾಡ ಇತ್ತು ಅನ್ನುವಂಥದ್ದು ಪೊಲೀಸರಿಗೆ ಗೊತ್ತಾಗಿತ್ತು. ಆತ ಆ ಮೋನಿಕಾಳ ಎಟಿಎಂ ಮತ್ತು ಡೆಬಿಟ್ ಕಾರ್ಡ್, ಮೊಬೈಲ್, ಸ್ಮಾರ್ಟ್ ಫೋನ್ ಅನ್ನು ಕೂಡ ತೆಗೆದುಕೊಂಡು ಆತ ಬೆಂಗಳೂರಿಗೆ, ಮೊದಲು ಮಂಗಳೂರಿಗೆ, ನಂತರ ಬೆಂಗಳೂರಿಗೆ ಆತ ಬಂದ ಅನ್ನುವಂಥ ಮಾಹಿತಿಯನ್ನು ಆಧರಿಸಿ ಗೋವಾ ಪೊಲೀಸರು ಬೆಂಗಳೂರಿಗೆ ಬಂದು ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಆದರೆ ಈ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಜನಶ್ರೀಗೆ ಲಭ್ಯವಾಗಿರ್ತಕ್ಕಂಥದ್ದು. ಮೋನಿಕಾಳನ್ನ ಆತ ಕೊಂದಿದ್ದಾದ್ರೂ ಯಾಕೆ ಅನ್ನುವಂಥದ್ದು. 39 ವರ್ಷದ ಮೋನಿಕಾಳನ್ನ 21 ವರ್ಷದ ರಾಜ್ಕುಮಾರ್ ಸಿಂಗ್ ಎನ್ನುವಂಥ ಈ ಒಂದು ಗಾರ್ಡ್ ಯಾಕೆ ಕೊಂದ, ಎಷ್ಟು ದಿನದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದ, ಕೊಲ್ಲುವಾಗ ಯಾವ ರೀತಿಯೆಲ್ಲ ಕಾಡಿಸಿ ಕೊಂದ ಅನ್ನುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಜನಶ್ರೀ ನ್ಯೂಸ್ ಬಳಿ ಲಭ್ಯವಾಗಿರ್ತಕ್ಕಂಥದ್ದು. ಸುಗಂಧ ಸುಂದರಿ ಮೋನಿಕಾ ಗುರ್ಡೆ ಹಂತಕ ಯಾವರಿದ್ದಾನೆ, ರಾಜ್ಕುಮಾರ್ ಸಿಂಗ್, ಆತ ಈಗ ಬೆಂಗಳೂರಿನಲ್ಲಿ ಸಿಕ್ಕಿಬಿದ್ದಿರತಕ್ಕಂಥದ್ದು, ಆತನ ಹಿನ್ನೆಲೆ ಮತ್ತು ಆತನ ಖತರ್ನಾಕ್ ಪ್ಲಾನ್, ಈ ಎಲ್ಲದರ ಬಗ್ಗೆ ಜನಶ್ರೀ ನ್ಯೂಸ್ ಬಳಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಈ ಕುರಿತಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಕೂಡ ಈಗ ಸಿಕ್ಕಿರ್ತಕ್ಕಂಥದ್ದು. ಚಾಲಾಕಿ ಹಂತಕನ ಖತರ್ನಾಕ್ ಪ್ಲಾನ್ ಏನಾಗಿತ್ತು, ಅಲ್ಲದೆ ಆತ ಮೋನಿಕಾಳನ್ನ ಯಾಕೆ ಕೊಂದ, ಮೋನಿಕಾಳ ಎಟಿಎಂ ಕಾರ್ಡ್ನ ಪಾಸ್ವರ್ಡ್ ಆತ ಪಡ್ಕೊಂಡಿದ್ದು ಹೇಗೆ ಸಿಕ್ತು, ಗೋವಾದ ಹಂತಕ ಬೆಂಗಳೂರಿನಲ್ಲಿ ಎಲ್ಲಿದ್ದ, ಏನೇನು ಮಾಡ್ತಿದ್ದ, ಹೇಗೆ ಸಿಕ್ಕಿಬಿದ್ದ, ಈ ಎಲ್ಲದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಈಗ ಜನಶ್ರೀ ನ್ಯೂಸ್ಗೆ ಲಭ್ಯವಾಗಿರ್ತಕ್ಕಂಥದ್ದು. ಈ ಕುರಿತ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಯಾವ ರೀತಿ ಆತ
ಮೋನಿಕಾಳನ್ನ ಹತ್ಯೆಗೈದ, ಯಾವ ರೀತಿ ಕಾಡಿಸಿ ಹತ್ಯೆಗೈದ, ನಂತರ ಹೇಗೆ ಗೋವಾದಿಂದ ಆತ ಮಂಗಳೂರಿಗೆ ಬಂದ, ಮಂಗಳೂರಿನಿಂದ ಬೆಂಗಳೂರಿಗೆ ಹೇಗೆ ಬಂದ ಮತ್ತು ಬೆಂಗಳೂರಿನಲ್ಲಿ ಎಲ್ಲಿ ಇದ್ದ, ಏನ್ ಮಾಡ್ತಿದ್ದ, ಎಲ್ಲೆಲ್ಲ ಏನೇನು ಖರೀದಿ ಮಾಡಿದ, ಈ ಕುರಿತಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಈಗ ಜನಶ್ರೀ ನ್ಯೂಸ್ಗೆ ಲಭ್ಯವಾಗಿರ್ತಕ್ಕಂಥದ್ದು. ಸುಗಂಧ ಸುಂದರಿ ಮೋನಿಕಾ ಹತ್ಯೆ ಇದೆ ಈಗಾಗಲೇ ದೇಶಾದ್ಯಂತ ಸಾಕಷ್ಟು ಸಂಚಲನವನ್ನ ಉಂಟು ಮಾಡಿತ್ತು. ಮೊದಲು ಕ್ಯಾಮ್ರಾ ವಿಮನ್ ಆಗಿ ಕೆಲಸವನ್ನ ಆರಂಭಿಸಿರ್ತಕ್ಕಂಥ ಮೋನಿಕಾ ನಂತರ ತನ್ನ ವೃತ್ತಿಯನ್ನು ಬದಲಾಯಿಸಿ ಆಕೆ ಒಂದು ಸುಗಂಧ ದ್ರವ್ಯವನ್ನ ತಯಾರಿಸಿ ಮಾರುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾಳೆ. ಮುಂಬೈಯಿಂದ ಗೋವಾಗೆ ತನ್ನ ವಾಸ್ತವ್ಯವನ್ನ ಬದಲಾಯಿಸ್ತಾಳೆ. ಗೋವಾದಲ್ಲಿ ಗಂಡನೊಂದಿಗೆ ಬದುಕ್ತಾ ಇರತಕ್ಕಂಥ ಮೋನಿಕಾ 1 ವರ್ಷದ ಹಿಂದೆ ಗಂಡನನ್ನು ಕೂಡ ಆತನು ಕೂಡ ಕ್ಯಾಮ್ರಾಮನ್ ಆಗಿರ್ತಕ್ಕಂಥ ಖ್ಯಾತ ಕ್ಯಾಮ್ರಾಮನ್ ಆಗಿರ್ತಕ್ಕಂಥ ಗಂಡನನ್ನು ಕೂಡ ಪರಿತ್ಯಜಿಸ್ತಾಳೆ. ಆತನಿಂದ ಡೈವರ್ಸ್ ಪಡೆದ ಬಳಿಕ ಒಂಟಿಯಾಗಿ ಗೋವಾದಲ್ಲಿ ವಾಸಿಸ್ತಿರ್ತಾಳೆ. ಈ ಹಂತದಲ್ಲಿ ಸುಗಂಧ ಸುಂದರಿ ಅಂತಾನೆ ಇಡೀ ದೇಶಾದ್ಯಂತ ಆಕೆ ಹೆಸರು ಮಾಡಿರ್ತಾಳೆ. ಸುಗಂಧ ದ್ರವ್ಯಗಳನ್ನ ದೇಶಾದ್ಯಂತ ಮಾರೋದ್ರ ಮೂಲಕ ವಿಭಿನ್ನ ಸುಗಂಧಗಳನ್ನ ಅವಳು ತಯಾರು ಮಾಡೋದ್ರ ಮೂಲಕನೂ ಕೂಡ ತನ್ನ ಒಂದು ಬಿಸ್ನೆಸ್ ಅನ್ನ ಹೆಚ್ಚಿಸಿಕೊಂಡಿರ್ತಾಳೆ. ಈ ಹಂತದಲ್ಲಿ ಸುಗಂಧ ಸುಂದರಿಯ ಕೊಲೆ ಏಕ್ದಮ್ ಆಗ್ಬಿಡುತ್ತೆ. ಕೊಲೆಯಾದ ಸಂದರ್ಭದಲ್ಲಿ ಸುಗಂಧ ಸುಂದರಿ ಸಿಗೋದು ನಗ್ನವಾಗಿ ಆಕೆಯನ್ನ ಕೊಲ್ಲಲಾಗಿರುತ್ತೆ. ಹಾಗಾಗಿ ಈ ಒಂದು ಹತ್ಯೆ ಸಾಕಷ್ಟು ಕುತೂಹಲ ಕೆರಳಿಸಿರುತ್ತೆ, ಪೊಲೀಸರಿಗೆ ತಲೆ ಕೆಟ್ಟಿರುತ್ತೆ. ಅತ್ತ ಒಂದು ಕೊಲೆ ನಡೆದಿರ್ತಕ್ಕಂಥ ಜಾಗದಲ್ಲೇ ತಲೆ ಕೆಡಿಸಿಕೊಂಡಿರ್ತಕ್ಕಂಥ ಪೊಲೀಸರು ಸಿಕ್ಕ ಸುಳಿವನ್ನೇ ಆಧರಿಸಿ ಹಂತಕನ ಬೆನ್ನು ಬೀಳ್ತಾರೆ. ಹಂತಕ ಕೇವಲ ಅವಳಿಗೆ ಕೊಲೆಯಷ್ಟೇ ಮಾಡಿರಲ್ಲ, ಅವಳ ATM ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಮತ್ತು ಆಕೆಯ ಸ್ಮಾರ್ಟ್ ಫೋನ್ ಅನ್ನು ಕೂಡ ಕಬಳಿಸಿಕೊಂಡು ಹೋಗಿರ್ತಾನೆ. ಈ ಹಂತದಲ್ಲಿ ಅದರ ಜಾಡು ಹಿಡಿದು ಹೊರಟಿರ್ತಕ್ಕಂಥ ಪೊಲೀಸರು ಮಂಗಳೂರು ಮತ್ತು ಬೆಂಗಳೂರಿಗೂ ಕೂಡ ಬರ್ತಾರೆ. ಇಲ್ಲಿ ಆತನನ್ನ ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಬಂಧಿಸ್ತಾರೆ. ಈ ಎಲ್ಲ ದೃಶ್ಯಾವಳಿಗಳು, ಈ ಕುರಿತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಈಗ ಜನಶ್ರೀ ನ್ಯೂಸ್ಗೆ ಲಭ್ಯವಾಗಿರ್ತಕ್ಕಂಥದ್ದು. ಈ ಕುರಿತ ಮಾಹಿತಿ ಕೂಡ ಜನಶ್ರೀ ನ್ಯೂಸ್ ಬಳಿ ಇದೆ. ಯಾಕೆ ರಾಜ್ಕುಮಾರ್ ಸಿಂಗ್ ಮೋನಿಕಾಳನ್ನ ಕೊಂದ ಮತ್ತು ಎಷ್ಟು ದಿನಗಳಿಂದ ಆತ ಅಲ್ಲಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ, ಮೋನಿಕಾಗೂ ರಾಜ್ಕುಮಾರ್ ಸಿಂಗು ಯಾವುದಾದ್ರೂ ಸ್ನೇಹ ಅಥವಾ ಸಂಬಂಧ ಇತ್ತ, ಅಥವಾ ಕೇವಲ ಹಣಕ್ಕೋಸ್ಕರ ನಡೆಸಿರ್ತಕ್ಕಂಥ ಮರ್ಡರ್, ಅಥವಾ ಈ ಒಂದು ಹತ್ಯೆ ಹಿಂದೆ ಬೇರೆ ಏನಾದರೂ ಕಾರಣಗಳಿವೆಯಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ರಾಜ್ಕುಮಾರ್ ಸಿಂಗ್ ಸಿಕ್ಕ ನಂತರವೂ ಕೂಡ ಎದ್ದು ನಿಂತಿತ್ತು. ಆದರೆ ಈ ಕುರಿತ ದೃಶ್ಯಾವಳಿಗಳು, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಈಗ ಜನಶ್ರೀ ನ್ಯೂಸ್ಗೆ ಲಭ್ಯವಾಗಿವೆ. ದೇಶಾದ್ಯಂತ ಸಾಕಷ್ಟು ಕುತೂಹಲ ಕೆರಳಿಸಿದ್ದ ಸುಗಂಧ ಸುಂದರಿ ಮೋನಿಕಾ ಹತ್ಯೆ ಪ್ರಕರಣದ ಆರೋಪಿಗ ಬೆಂಗಳೂರಿನಲ್ಲಿ ಸಿಕ್ಕಿ ಹಾಕಿಕೊಂಡಿರತಕ್ಕಂಥದ್ದು 21 ವರ್ಷದ ರಾಜ್ಕುಮಾರ್ ಸಿಂಗ್ ಅನ್ನುವಂಥ ವ್ಯಕ್ತಿ, ಯುವಕ ಈಗ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಆದರೆ ಆತನ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ಗಳು ಈಗ ಜನಶಿಗೆ ಲಭ್ಯವಾಗಿರ್ತಕ್ಕಂಥದ್ದು. ಗೋವಾದಲ್ಲಿ 3 ದಿನಗಳ ಹಿಂದೆ ನಡೆದಿರತಕ್ಕಂತಹ ಈ ಒಂದು ಸುಗಂಧ ದ್ರವ್ಯ ತಜ್ಞೆ ಮೋನಿಕಾ ಗುರುಡೆ ಪ್ರಕರಣ, ಕೊಲೆ ಪ್ರಕರಣ ಏನಿದೆ ಅದು ಸಾಕಷ್ಟು ರಾಷ್ಟ್ರಾದ್ಯಂತ ತಲ್ಲಣವನ್ನ ಉಂಟು ಮಾಡಿತ್ತು. ಬಿಹಾರ ಮೂಲದ ರಾಜ್ಕುಮಾರ್ ಸಿಂಗ್ ಹಣಕ್ಕಾಗಿ ತನ್ನ ಮನೆಯೊಡೆಯತೆಯನ್ನೇ ಕೊಲೆ ಮಾಡಿದ್ದ ಈ ಒಂದು ಅಂಶನೇ ಬೆಳಕಿಗೆ ಬಂದಿತ್ತು. ಕೊಲೆಗಾರನನ್ನ ಬೆನ್ನತ್ತಿ ಗೋವಾದ ಪೊಲೀಸರು ಬೆಂಗಳೂರಿನ ಪೊಲೀಸರೊಂದಿಗೆ ಸೇರಿ ಜಂಟಿ ಕಾರ್ಯಾಚರಣೆ ನಡೆಸಿ ಬೆಂಗಳೂರಿನ ಕಾಟನ್ಪೇಟೆಯಲ್ಲಿ ಆತನನ್ನ ಬಂಧಿಸಲಾಗಿತ್ತು. ಈಗಾಗಲೇ ಆತ ಮಂಗಳೂರಿಗೂ ಕೂಡ ಬಂದಿದ್ದ ಅನ್ನುವಂಥದ್ದು. ಅಲ್ಲದೆ ಬೆಂಗಳೂರಿನ ಬಸವನಗುಡಿಗೂ ಹೋಗಿ ಅಲ್ಲಿ ಸಾಕಷ್ಟು ಒಂದು ಪರ್ಚೇಸಿಂಗ್ ಕೂಡ ಮಾಡಿದ್ದ, ಶಾಪಿಂಗ್ ಮಾಡಿದ್ದ ಅನ್ನುವಂಥ ಮಾಹಿತಿಗಳು ಈಗಾಗಲೇ ಬರ್ತಿರ್ತಕ್ಕಂಥದ್ದು. ಈ ಕುರಿತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಈಗ ಜನಶಿಗೆ ಲಭ್ಯವಾಗಿವೆ. ನೀವು ನೋಡಬಹುದು ದೃಶ್ಯಾವಳಿಗಳಲ್ಲಿ ಯಾವ ರೀತಿ ರಾಜ್ಕುಮಾರ್ ಸಿಂಗ್ನ ಪರ್ಚೇಸಿಂಗ್ ಮಾಡಿಕೊಂಡು ಆತ ಒಂದು 2 ಕೈಗಳಲ್ಲಿ ಬ್ಯಾಗ್ಗಳನ್ನ ಹಿಡ್ಕೊಂಡು, ಶಾಪಿಂಗ್ ಮಾಡ್ಕೊಂಡಿರ್ತಕ್ಕಂಥ ಬ್ಯಾಗ್ಗಳನ್ನ ಹಿಡ್ಕೊಂಡು ಅಥವಾ ಬೇರೆ ಊರಿಂದ ಬರ್ತಾ ಇರ್ತಕ್ಕಂಥ ಬ್ಯಾಗ್ಗಳನ್ನ ಹಿಡ್ಕೊಂಡು ಬಂದ ಬೆಂಗಳೂರಿಗೆ ಅನ್ನುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಜನಶ್ರೀ ನ್ಯೂಸ್ಗೆ ಲಭ್ಯವಾಗಿರ್ತಕ್ಕಂಥದ್ದು. ಈತನೇ ರಾಜ್ಕುಮಾರ್ ಸಿಂಗ್, ಮೋನಿಕಾ ಹತ್ಯೆಗಾರ. ಈಗ ಈತನನ್ನ ಬಂಧಿಸಲಾಗಿದೆ. ಗೋವಾದಲ್ಲಿ ಅಕ್ಟೋಬರ್ 6ರಂದು ಮೋನಿಕಾಳನ್ನ ಹತ್ಯೆ ಮಾಡಿರತಕ್ಕಂಥ ಈ ರಾಜ್ಕುಮಾರ್ ಸಿಂಗ್ ಕೇವಲ 3 ತಿಂಗಳ ಹಿಂದೆ ಅಷ್ಟೇ ಅಲ್ಲಿ ಮೋನಿಕಾ ಇದ್ದಂತ ಅಪಾರ್ಟ್ಮೆಂಟ್ನಲ್ಲಿ ಕಾವಲುಗಾರನಾಗಿ ಕೆಲಸಕ್ಕೆ ಸೇರ್ತಾನೆ. ಅದರ ನಂತರ ಮೋನಿಕಾಳ ಚಲನವಲನಗಳನ್ನ
ಅರಸಿರ್ತಕ್ಕಂಥ ರಾಜ್ಕುಮಾರ್ ಸಿಂಗ್ ತನ್ನ ಮನಸ್ಸಲ್ಲಿ ಕೆಟ್ಟ ಆಲೋಚನೆ ಮಾಡಿಕೊಂಡು ನಂತರ ಆಕೆಯನ್ನ ಕೊಂದು ಆಕೆಯ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮತ್ತು ಆಕೆಯ ಮೊಬೈಲ್ ಒಂದಿಗೆ ಮಂಗಳೂರಿನ ಮುಖಾಂತರ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದಾಗ ಆತ ಎಲ್ಲಿಗೆ ಹೋದ, ಏನೆಲ್ಲ ಮಾಡ್ದ ಅನ್ನುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳೀಗ ಜನಶ್ರೀ ನ್ಯೂಸ್ಗೆ ಲಭ್ಯವಾಗಿರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲಿ ನೋಡಬಹುದು. ಆತ ಕಪ್ಪು ಟಿ ಶರ್ಟ್, ಹಾಫ್ ಸ್ಲಾಗ್ ಟಿ ಶರ್ಟ್ ಅನ್ನ ಹಾಕೊಂಡು ಮತ್ತೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಕೈಯಲ್ಲಿ 2 ಬ್ಯಾಗ್ಗಳನ್ನು ಹಿಡ್ಕೊಂಡು ಬೆಂಗಳೂರಿಗೆ ಬಂದಿರತಕ್ಕಂಥ ರಾಜ್ಕುಮಾರ್ ಸಿಂಗ್ ಬೆಂಗಳೂರಿನ ಕಾಟನ್ಪೇಟೆಯ ಲಾಡ್ಜ್ ಒಂದರಲ್ಲಿ ತಂಗುತ್ತಾನೆ. ಎಟಿಎಂ ಮೂಲಕ 90,000 ರೂಪಾಯಿಗಳನ್ನು ಕೂಡ ಆತ ಡ್ರಾ ಮಾಡ್ಕೊಳ್ತಾನೆ. ನಂತರ ಆ ಹಣವನ್ನ ಚಿಂದಿ ಉಡಾಯಿಸೋದ್ರ ಮೂಲಕ ಅಂದ್ರೆ ಪೋಲು ಮಾಡಿ ಖರ್ಚು ಮಾಡೋದಕ್ಕೋಸ್ಕರ ಆತ ಶಾಪಿಂಗ್ ಮಾಲ್ಗಳಿಗೂ ಕೂಡ ಹೋಗ್ತಾನೆ. ಕೈಯಲ್ಲಿ 2 ಬ್ಯಾಗ್ಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು ನೋಡಬಹುದು. ಬೆನ್ನಿಗೆ 1 ಬ್ಯಾಗ್ ಹಾಕೊಂಡಿದ್ದಾನೆ ಮತ್ತು ಕೈಯಲ್ಲಿ 2 ಬ್ಯಾಗ್ಗಳನ್ನು ಕೂಡ ಹಿಡ್ಕೊಂಡಿದ್ದಾನೆ. ಅದರ ಅರ್ಥ ಆತ ಭರಪೂರ ಶಾಪಿಂಗ್ ನಡೆಸಿದ್ದಾನೆ ಅನ್ನುವಂಥದ್ದು. ಮೋನಿಕಾಳ ಎಟಿಎಂ ಕಾರ್ಡ್ ಅನ್ನ ಬಳಸಿ ಆತ ಬಸವನಗುಡಿಯಲ್ಲಿ ಶಾಪಿಂಗ್ ನಡೆಸಿದ್ದ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಈ ಕುರಿತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ನೀವು ನೋಡಬಹುದು. ರಾಜ್ಕುಮಾರ್ ಸಿಂಗ್, ಹಂತಕ ರಾಜ್ಕುಮಾರ್ ಸಿಂಗ್ ಕುರಿತ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ ಒಂದು ಪುಟ್ಟ ಬ್ರೇಕ್ನ ಬಳಿಕ.